ಇಂದಿನಿಂದ ಸರ್ಕಾರ ವಿಶೇಷ ಅಧಿವೇಶನವನ್ನು ಕರೆದಿರುವಂಥದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರಾಗಿರ್ತಕ್ಕಂಥ ಸಿ ಕೆ ಮೂರ್ತಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತಿನಿಂದ ವಿಶೇಷ ಅಧಿವೇಶನ ಸರ್ಕಾರ ಕರೆದಿದೆ. ಒಂದು ಕಡೆ ವಿಬ್ಜಿ ರಾಮ್ಜಿ ಕಾಯ್ದೆಗೆ ವಿರೋಧ ವ್ಯಕ್ತಪಡಿಸಿದ ನಡುವೆ ರಾಜ್ಯಪಾಲರು ಭಾಷಣ ಮಾಡದೆ ಹೋಗ್ತಿರುವಂಥದ್ದು ಒಂದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಿದೆ. ಸರ್, ಇವತ್ತು ಕರ್ನಾಟಕ ವಿಧಾನಸಭೆಯ ಅಧಿವೇಶನದಲ್ಲಿ ಏನಾರ ಒಂದು ರಾಜ್ಯಪಾಲರಿಗೆ ಅವಮಾನ ಮಾಡಿರುವಂಥ ಕೆಲಸ ಮಾಡಿದರೆ ಈ ಕಾಂಗ್ರೆಸ್ ಸರ್ಕಾರ ಅವಮಾನ ಮಾಡೋ ಸರ್ಕಾರ ಮಾಡಿದೆ. ಇವತ್ತು ರಾಜ್ಯಪಾಲರು ಮಾತಾಡಿ ಅವ್ರು ಇಳಿದ ಮೇಲೆ ಇವತ್ತು ಅಡ್ಡ ಹಾಕ್ಕೊಂಡು ಒಬ್ಬ ಪ್ರಭಾವಿ ಸಚಿವರು ಅವರು ಅಡ್ಡ ಹಾಕುವಂಥದ್ದು ಮತ್ತು ಎಲ್ಲ ಒಬ್ಬ ಎಮ್ ಎಲ್ ಸಿಗಳು ಅಡ್ಡ ಹಾಕ್ಕೊಂಡು ಧಿಕ್ಕಾರ ಮಾಡುವಂಥ ಕೆಲಸ ಈ ರಾಜ್ಯದಲ್ಲಿ ಇವತ್ತು ಆಗದಿರೋದು ಭಾಳ ಖಂಡನೀಯ. ಇದನ್ನು ಖಂಡಿಸಬೇಕು. ಇಡೀ ಎಲ್ಲ ನಾಗರಿಕರು ಒಬ್ಬ ದಲಿತ ರಾಜ್ಯಪಾಲರಿಗೆ ಅವಮಾನ ಮಾಡುವಂಥ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಇದಕ್ಕೆ ಧಿಕ್ಕಾರ ಮಾಡ್ತೇವೆ ನಾವು. ಒಂದು ಕಡೆ ವಿಬ್ಜಿ ರಾಮ್ಜಿ ಕಾಯ್ದೆ ವಿರುದ್ಧ ಕಾಂಗ್ರೆಸ್ ನಾಯಕರು ಇದಾಗಲೇ ಪ್ರತಿಭಟನೆ ಕೊಡ್ತಾ ಇದ್ದಾರೆ. ಸರ್, ದೇಶಾದ್ಯಂತ ಹೋರಾಟ ಮಾಡ್ತಿದ್ದಾರೆ. ಕರ್ನಾಟಕ ರಾಜ್ಯದಲ್ಲೂ ಕೂಡ ವಿಶೇಷ ಅಧಿವೇಶನ ಕರೆದಿದ್ದಾರೆ. ಕೊನೆಯ ಒಂದು ಅಧಿವೇಶನ 2 ದಿನ ವಿಶೇಷ ಒಂದು ಚರ್ಚೆಗೆ ಅವಕಾಶ ಕೊಟ್ಟಿದ್ದಾರೆ. ಇದ್ರ ನಡುವೆ ನಿಮ್ಮ ಒಂದು ಸಮರ್ಥನೆ ಹೇಗಿರುತ್ತೆ? ಅಲ್ಲ, ಇವತ್ತು ವಿಜಿ ರಾಮ್ಜಿದು ಏನೋ ಒಂದು ಎಗನೆಸ್ಟ್ ಬಿಲ್ಲನ್ನು ತೊಗೊಂಬರ್ತಿದ್ದಾರೆ. ಇದಕ್ಕೆ ಭಾರತೀಯ ಜನತಾ ಪಾರ್ಟಿ ಇವತ್ತು ನಾವು ಅದಕ್ಕೆ ವಿರೋಧವನ್ನು ಅವ್ರು ತಂದಂಥ ಒಂದು ಖಂಡನ ನಿರ್ಣಯಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ. ಏನು ಮೋದಿ ಸರ್ಕಾರ ಏನು ಇದೊಂದು ತೊಗೊಂಬಂದಿದ್ದಾರೆ, ಇದು ನಾವು ಸ್ವಾಗತವನ್ನು ಮಾಡ್ತಾಯಿದ್ದೀವಿ. ಇವತ್ತು MG ನರೇಗಾದಲ್ಲಿ ಏನು ಕಳೆದ 50 ವರ್ಷದಿಂದ ಏನು ಅಕ್ರಮಗಳಾಗಿದೆ, ಅನಾಚಾರಗಳಾಗಿದೆ, ಈ ಸಿಸ್ಟಮನ್ನು ಚೇಂಜ್ ಮಾಡಿ ವಿಜಿ ರಾಮ್ಜಿ ಅಂತ ಮರುನಾಮಕರಣವನ್ನು ಮಾಡಿ ಮತ್ತು ಎಲ್ಲೆಲ್ಲಿ ತಪ್ಪುಗಳಿದೆ ಅಂತ ತಿದ್ದುವಂಥ ಸರ್ಕಾರ ಕೆಲಸವನ್ನು ಇವತ್ತು ಮೋದಿ ಸರ್ಕಾರ ಮಾಡ್ತಾಯಿದೆ. ಇವತ್ತು ಆಡಿಟ್ ರಿಪೋರ್ಟ್ಗಳು ಕಳೆದ 10-20 ವರ್ಷದಲ್ಲಿ ಅವ್ರ ಸರ್ಕಾರ ಇದ್ದಾಗ ಆಡಿಟ್ ರಿಪೋರ್ಟಲ್ಲಿ ಕೋಟ್ಯಾಂತರ ರೂಪಾಯಿ ಏನು ಲೂಟಿ ಆಗಿದೆ, ಎಲ್ಲವೂ ಕೂಡ ರಿಪೋರ್ಟಲ್ಲಿ ಬಂದಿದೆ. ಆ ರಿಪೋರ್ಟಲ್ಲಿ ಬಂದಾಗ ಅದನ್ನು ತೆಗೆದು ಮತ್ತು ಹೊಸ ನಾವು ಯಾಕೆ ನಾಮಕರಣ ಮಾಡಿದ್ದಾರೆ, ಸಿಸ್ಟಮ್ ಚೇಂಜ್ ಮಾಡೋಕ್ಕೆ ಮಾಡಿದ್ದಾರೆ. ಇವತ್ತು ಅದೇ ಕೆಲಸಗಳು ಇದು ಕಾಂಗ್ರೆಸ್ ಸರ್ಕಾರ ಅಂತಲ್ಲ, ಟೋಟಲ್ ರಾಜ್ಯ ಸರ್ಕಾರ 40% ಕೊಡಬೇಕು, 60% ಕೇಂದ್ರ ಸರ್ಕಾರ ಕೊಡ್ತಾಯಿದೆ. ಇದಕ್ಕೆ ಅವರು ದುಡ್ಡಿಲ್ಲ ಕೊಡೋದಕ್ಕೆ. ಇವತ್ತು ಈ ಸರ್ಕಾರ ಪಾಪರ್ ಸರ್ಕಾರ ಆಗಿದೆ. ಅದಕ್ಕೋಸ್ಕರ ಇವರು ವಿರೋಧವನ್ನು ಮಾಡ್ತಾಯಿದ್ದಾರೆ. ಅವ್ರು ಏನು ಜನ ಅಬ್ಸರ್ವ್ ಮಾಡ್ತಾಯಿದ್ದಾರೆ. ಯಾವುದಕ್ಕೋಸ್ಕರ ಇದು ಮಾಡಿದ್ದಾರೆ, ಹಿಂದೆ BJP ಸರ್ಕಾರ ಏನು ಅಭಿವೃದ್ಧಿ ಮಾಡಿದೆ, ಈ ಹಿಂದಿನ ಕಾಂಗ್ರೆಸ್ ಸರ್ಕಾರ ಏನು ವಿನಾಶ ಮಾಡಿದೆ ಅಂತ ಜನ ನೋಡ್ತಿದ್ದಾರೆ, ಜನ ತೀರ್ಮಾನ ಮಾಡ್ತಾರೆ. ಸರ್, ಇನ್ನೊಂದು ಸರ್, ಈ ಯೋಜನೆ ವೆಚ್ಚ ಸರ್ಕಾರಕ್ಕೆ 40% ಕೊಟ್ಟಿರುವಂಥದ್ದು, ಕೇಂದ್ರ ಸರ್ಕಾರ 60% ಭರಿಸಬೇಕಂತ. ಆ ವಿಚಾರದಲ್ಲಿ ಕೂಡ ಎಲ್ಲೊಂದು ಕಡೆ ಸರ್ಕಾರ ಒಂದಷ್ಟು ಆಕ್ರೋಶನವ್ರು ಆಗ್ತಿರುವಂಥದ್ದು. ಅಲ್ಲ ನೋಡಿ, ಇವಾಗ ಒಂದು ಅನುಪಾತ ಯಾವುದೇ ಒಂದು ಕೆಲಸವನ್ನು ಮಾಡಬೇಕು ಅಂದರೆ 60% ಕೇಂದ್ರ ಸರ್ಕಾರ ಕೊಡ್ತಾಯಿದೆ, 40% ಇವು ಸರ್ಕಾರ ಕೊಡ್ತಿದೆ. ಇವತ್ತು MG ನರೇಗಾದಲ್ಲಿ ಇವತ್ತು ಏನು ಅಕ್ರಮಗಳು ಮಾಡಿದ್ದಾರೆ, ಇಂಥ ಕಾಂಗ್ರೆಸ್ ಸರ್ಕಾರ ಏನು ಅವಾಗ UPA ಸರ್ಕಾರದಲ್ಲಿ ಏನಾಗಿದೆ ಅಂತ ಅಂಕಿ-ಅಂಶ ಸಮೇತ ಇವತ್ತು ಕೈಪಿಡಿಯನ್ನು ಕೂಡ ಮನೆಗೆ ನಾವು ಅಂಟ್ತಾ ಇದ್ದೀವಿ. ನಾವು ಸರ್ಕಾರದಲ್ಲಿ ಮಾಡಿದಂಥ ಕೆಲಸಗಳು ಭಾರತೀಯ ಜನತಾ ಪಾರ್ಟಿ ಮಾಡುವಂಥ ಇವತ್ತು ಸರ್ಕಾರದಲ್ಲಿ ಎಷ್ಟು % ಹಾಕಿ ಕೊಡ್ತೀವಿ, ಏನೇನು ಡೆವಲಪ್ಮೆಂಟ್ ಆಗಿದೆ, ಮಹಿಳಾ ಸಬಲೀಕರಣ ಇರ್ಬೋದು, ಗ್ರಾಮ ಸುರಕ್ಷಾ ಇದಿರ್ಬೋದು, ಎಲ್ಲವೂ ಕೂಡ ಕನ್ನಡಿ ಥರ ಇವತ್ತು ನಾವು ಪಬ್ಲಿಕ್ಕಾಗಿ ಕೊಡ್ತಾ ಇದ್ದೀವಿ. ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ಗಾಂಧಿ ಕುಟುಂಬ ಇಡೀ ದೇಶದಲ್ಲಿ 600 ಪ್ರಾಜೆಕ್ಟ್ಗೆ ಹೆಸರನ್ನು ಕೊಟ್ಟಿದೆ. 600 ಪ್ರಾಜೆಕ್ಟ್ಗೆ ಇಂದಿರಾ ಗಾಂಧಿ, ನೆಹರು, ರಾಜೀವ್ ಗಾಂಧಿ, ಸಂಜಯ್ ಗಾಂಧಿ, ಬರೀ ಗಾಂಧಿ ಕುಟುಂಬಗಳ ಹೆಸರುಗಳೇ ಇವತ್ತು ಇಡೀ ದೇಶದಲ್ಲಿ ಓಡ್ತಿದೆ. ಇವತ್ತು ಮೋದಿಯವರಾಗಲಿ ಬೇರೆಯವರ ಹೆಸರು ಯಾವುದು ಇಟ್ಟಿಲ್ಲ, ಅವ್ರ ಪ್ರಾಜೆಕ್ಟ್ಗಳು ಯಾವ ಹೆಸರನ್ನು ಇಟ್ಟಿಲ್ಲ. ಯಾವುದೋ ಒಂದು ತಗೊಂಡು ಡೆವಲಪ್ಮೆಂಟ್ ಮಾಡೋದಕ್ಕೆ ಕೂಡ ತಡೆ ಹೊಡ್ತಾ ಇರೋದು ಖಂಡನೀಯ. ಇದಕ್ಕೆ ನಾವು ಧಿಕ್ಕಾರ ಮಾಡ್ತಾಯಿದ್ದೀವಿ. ನಾವು ಫೈನಲ್ ಕ್ವಶನ್ ಸರ್, ಕಾಂಗ್ರೆಸ್ ಸರ್ಕಾರದಲ್ಲಿ ಕುರ್ಚಿ ಸಂಘರ್ಷ ಜೋರಾಗಿ ಆಗ್ತಿದೆ. ಸಮರ್ಪಕವಾದಂಥ ಆಡಳಿತ ಕೊಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಜನರು ಕೂಡ ಒಂದಷ್ಟು ಆಕ್ರೋಶ ಆಗ್ತಿದ್ದಾರೆ. ವಿಪಕ್ಷಗಳು ಕೂಡ ಒಂದು ಟೀಕೆ ಮಾಡ್ತಿದ್ದಾರೆ. ಶಾಸಕರಾಗಿ ನೀವೇನು ಹೇಳ್ತೀರಿ ಸರ್? ಯಾಕಂದರೆ ಒಂದು ಕಡೆ ಅನುದಾನ ಬರ್ತಾಯಿಲ್ಲ, ಅಭಿವೃದ್ಧಿ ಯೋಜನೆ ಕೂಡ ಕುಂಠಿತ ಆಗಿದೆ, ಒಂದು ಆರೋಪ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಇವತ್ತಿಗೆ ಏನು ಜನ ಭರವಸೆ ಇಟ್ಟು ಓಟ್ ಹಾಕಿದ್ರು, ಎಲ್ಲೋ ಒಂದು ಕಡೆ ಇಡೀ ಜನಗಳಿಗೆ ಒಂದು ಸಮುದಾಯಕ್ಕಾಗಿದೆ ಇವತ್ತು ನಿರಾಶೆಯಾಗಿದೆ. ಇವತ್ತು ಯಾರು ಹಿಂದುಳಿದ್ರು, ದಲಿತರುಗಳು ಹೆಸರು ಹೇಳ್ಕೊಂಡು ಇವತ್ತು ಮತವನ್ನು ಯಾಚನೆ ಮಾಡಿದ್ರು. SC ST ಫಂಡಲ್ಲಿ ಕೂಡ ಹಣ ವರ್ಗಾವಣೆ ಮಾಡ್ಕೊಂಡಿರೋದು, SCP TSPನಲ್ಲಿ ಹಣ ವರ್ಗಾವಣೆ ಮಾಡ್ಕೊಂಡಿರೋದು, ಆಮೇಲೆ ಯಾವುದೋ ವಾಲ್ಮೀಕಿ ಸಮುದಾಯದ ಜನಗಳದ್ದು ದುಡ್ಡನ್ನು ತೆಗೆದು ಎಲೆಕ್ಷನ್ಗೆ ಮಾಡಿರೋದು, ಎಲ್ಲವೂ ಕೂಡ ಜನಗಳಿಗೆ ಮೋಸ ಮಾಡುವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾಯಿದೆ. ಆ ದೃಷ್ಟಿಯಿಂದ ಜನ ಇವತ್ತು ನಿರಾಶರಾಗಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ 30 ಸೀಟು ಬರಲ್ಲ. ಇವರಿಗೆ ಬೆಲೆ ಏರಿಕೆಗಳು ಮಾಡ್ತಾ ಇರೋದು ಪ್ರತಿಯೊಂದು ಕೂಡ ಮಾಡಿದ್ದಾರೆ.
ಅದಕ್ಕೆ ಜನ ಇವತ್ತು ತೀರ್ಮಾನ ಮಾಡ್ತಾರೆ ಎಲೆಕ್ಷನಲ್ಲಿ. ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು ಏನು ಶಾಸಕರಾಗಿರ್ತಕ್ಕಂಥ ಸಿ ಕೆ ರಾಮಮೂರ್ತಿ ಅವರನ್ನು ಮಾತಾಗಿತ್ತು. ಸರ್ಕಾರ ಅಧಿಕಾರಕ್ಕೆ ಬಂದರೂ ಕೂಡ ಯಾವುದೇ ರೀತಿ ಅಭಿವೃದ್ಧಿ ಆಗ್ತಿಲ್ಲ, ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ 30 ಸೀಟ್ ಕೂಡ ಬರೋದಿಲ್ಲ ಅಂತ ಒಂದು ಮಾತುಗಳನ್ನ ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಅನಿಲ್ ಕುಮಾರ್ ಜೊತೆ ಅಭಿಷೇಕ್, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು.